ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸುತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮ ವಹತರ್ಪಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತ್ಪಕಲ್ಯಾಣಂ ಹರಿರ್ಹಯಮುಖಾಭಿದಃ ಕುಶ್ಚಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋಪತಿ ಸರ್ವದಾ ಮಧ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ರುದ್ರದೇವರ ಸ್ತೋತ್ರದ ನಂತರ ಎಲ್ಲ ದೇವತೆಗಳನ್ನ ಸ್ತೋತ್ರ ಮಾಡ್ತಾರೆ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ ಅಭಿನಮಿಪೆ, ಋಷಿಗಳಿಗೇಕ ಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ, ಆ ಕಮಲನಾಭಾದಿ ಯತಿಗಳ ನೇಕಕ ನಮಿಸುವೆನು ಬಿಡದೆ, ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ. ಒಂದೇ ಶ್ಲೋಕದಲ್ಲಿ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಗುರುಗಳನ್ನ ಸ್ಮರಣೆ ಮಾಡಿದ್ದಾರೆ ಜಗನ್ನಾಥದಾಸರು. ಅಂದ್ರೆ ನೀವು ಯಾವುದೇ ಕೆಲಸವನ್ನ ಮಾಡೋಕ್ಕಿಂತ ಮುಂಚೆ ಹರಿವಾಯು ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಯಶಸ್ಸು ನಿಮಗೆ ಬೇಕು ಅಂದ್ರೆ ಆ ಹರಿವಾಯು ಗುರುಗಳ ಅನುಗ್ರಹದಿಂದ ಮಾತ್ರ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಪದ್ಯದಲ್ಲಿ ತೋರಿಸ್ತಾರೆ. ಪಾಕಶಾಸನ, ಪಾಕ ಅನ್ನುವಂತಹ ಅಸುರನನ್ನ ಸಂಹಾರ ಮಾಡಿದಂತಹ ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳನ್ನ ಒಂದೇ ಶಬ್ದದಲ್ಲಿ ಹೇಳಿದ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ, ಎಲ್ಲ ದೇವತೆಗಳಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ಏಕಚಿತ್ತದಿ ನಮಸ್ಕಾರ ಮಾಡಬೇಕಾದ್ರೆ ಭಗವಂತನಲ್ಲಿ ಮನಸ್ಸಿರಬೇಕು. ನಾವು ಆ ರೀತಿ ಮಾಡೋದೇ ಇಲ್ಲ. ನಮಸ್ಕಾರ ಮಾಡ್ತಿರ್ತಾರೆ, ಎಲ್ಲೋ ಮಾತಾಡ್ತಿರ್ತಾರೆ. ಹಾಗೆ ಮಾಡಬಾರದು. ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ಭಗವಂತನಲ್ಲೇ ಗಮನ ಇರಬೇಕು. ದೊಡ್ಡವರಿಗೆ ನಮಸ್ಕಾರ ಮಾಡ್ತಿರ್ತಾರೆ, ಅಲ್ಲಾದ್ರೂ ಅಷ್ಟೇ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಭಗವಂತನ ಸ್ಮರಣೆ, ವಿಶೇಷ ಸನ್ನಿಧಾನ ಇವರಲ್ಲಿ ಅಂತ ಹೇಳಿ ನಮಸ್ಕಾರವನ್ನ ಮಾಡಬೇಕು. ಅದನ್ನಿಲ್ಲಿ ತಿಳಿಸ್ತಾರೆ. ಏಕಚಿತ್ತದಿ ಅಂದ್ರೆ ಸ್ಥಿರವಾದ ಮನಸ್ಸಿನಿಂದ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಋಷಿಗಳಿಗೆ, ಎಲ್ಲ ವೇದದ್ರಷ್ಟಾರರಾಗಿರುವಂತಹ ಎಲ್ಲ ಮಹಾ ಋಷಿಗಳಿದ್ದಾರೆ. ವಿಶ್ವಾಮಿತ್ರ ಪರಾಶರೌರ ಭೃಗವೋ ಅಗಸ್ತ್ಯ ಪುಲಸ್ತ್ಯ ಕೃತು ಶ್ರೀಮಾನತ್ರಿ ಮರೀಚಿ ಕೌತ್ಸ್ಯ ಪುಲಃ ಶಕ್ತಿರ್ ವಶಿಷ್ಠೋಂಗಿರಃ ಮಾಂಡವ್ಯೋ ಯಮದಗ್ನಿ ಗೌತಮ ಭರದ್ವಾಜಾದಯಸ್ತಾಪಸ. ಮಹಾ ಋಷಿಗಳಿದ್ದಾರೆ ಭಗವಂತನ ಅನುಗ್ರಹವನ್ನು ಪಡೆದಂಥವರು. ಆ ಎಲ್ಲ ಋಷಿಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಏಕಚಿತ್ತದಿ. ಜೊತೆಗೆ ಪಿತೃಗಳಿಗೆ, ಪಿತೃಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಜೀವನದಲ್ಲಿ ದೇವತಾ ಕಾರ್ಯ ಮತ್ತು ಪಿತೃಕಾರ್ಯ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ವೇದ ಹೇಳ್ತಾ ಇದೆ, ದೇವರ ಕಾರ್ಯವನ್ನ ಬಿಡಬೇಡ್ರಿ, ಪಿತೃಕಾರ್ಯವನ್ನ ತಪ್ಪಿಸಬೇಡ್ರಿ, ಖಂಡಿತವಾಗಿ ತಪ್ಪದೇ ಮಾಡಿ. ಅದನ್ನಿಲ್ಲಿ ಹೇಳಿದ್ರು. ಪಿತೃಗಳಿಗೆ, ಋಷಿಗಳಾದ ಮೇಲೆ ಪಿತೃಗಳಿಗೆ ನಮಸ್ತೇನೆ. ಗಂಧರ್ವ ಕ್ಷಿತಿಪರಿಗೆ ಅಂದ್ರೆ ಪಿತೃಗಳು ನಮಗೆಲ್ಲ ಗೊತ್ತು. ಆ ಪಿತೃಗಳ ನಂತರ ಗಂಧರ್ವ ಕ್ಷಿತಿಪರಿಗೆ ಅಂದ್ರೆ ಗಂಧರ್ವರು ಅಂದ್ರೆ ಮಾನುಷ ಗಂಧರ್ವರು, ಜೊತೆಗೆ ಮಾನುಷ ಚಕ್ರವರ್ತಿಗಳು. ಆ ಎಲ್ಲರಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ಜೊತೆಗೆ ಆ ಕಮಲನಾಭಾದಿ ಯತಿಗಳ, ಕಮಲನಾಭ ಪದ್ಮನಾಭ ಅಂತ ಕರೀತಾರೆ. ಪದ್ಮನಾಭ ತೀರ್ಥರು ಶ್ರೀಮನ್ಮಧ್ವಾಚಾರ್ಯರ ಶಿಷ್ಯರಾಗಿರುವಂಥವ್ರು. ಅವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಗುರುಗಳನ್ನ ಸ್ಮರಣೆ ಮಾಡ್ತೀನಿ. ಅಂದ್ರೆ ನೋಡಿ, ಗುರುಪಾದ ಸ್ಮರಣೆ ಮಾಡದೆ ಯಾವ ಕೆಲಸ ಮಾಡೋ ಹಾಗಿಲ್ಲ. ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ, ಗುರು ಪರಂಪರೆ ಅತ್ಯಂತ ಅವಶ್ಯಕ. ಗುರುಗಳಲ್ಲಿ ಭಕ್ತಿಯನ್ನ ಮಾಡೋದಷ್ಟೇ ಅಲ್ಲ, ಗುರು ಪರಂಪರೆಯಲ್ಲಿ ಭಕ್ತಿಯನ್ನ ಮಾಡಬೇಕು. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೇವೆ, ಶ್ರೀಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಆಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಅದನ್ನಿಲ್ಲಿ ಜಗನ್ನಾಥದಾಸರು ನಮಗೆ ಮಾಡಲ್ ಆಗಿ ತೋರಿಸಿದ್ದಾರೆ, ಹೇಗೆ ಸ್ಮರಣೆ ಮಾಡಬೇಕು.
ಆ ಕಮಲನಾಭಾದಿ ಯತಿಗಳ ನೇಕಕ ನಮಿಸುವೆನು. ಕಮಲನಾಭಾದಿ ಯತಿಗಳಿಂದ ಅಂದ್ರೆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರುವಂತಹ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಅವರೆಲ್ಲರನ್ನ ಪ್ರಾರಂಭ ಮಾಡಿಕೊಂಡು ಟೀಕಾಕೃತ್ಪಾದ ಮಧ್ಯಗಾಂ ಟೀಕಾಚಾರ್ಯರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ರಘೋತ್ತಮ ತೀರ್ಥರು ಎಲ್ಲರನ್ನ ನಾನು ಸ್ಮರಣೆ ಮಾಡ್ತೀನಿ. ಆ ಕಮಲನಾಭಾದಿ ಯತಿಗಳ ನೇಕಕ ನಮಿಸುವೆನು ಬಿಡದೆ. ಅಂದ್ರೆ ಅವರ ಆ ಸಮೂಹ ಏನಿದೆ ಅಲ್ಲ, ಆ ಸಮೂಹಕ್ಕೆ ನಾನು ಬಿಡದೆ ನಮಸ್ಕಾರವನ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾರೆ ಜಗನ್ನಾಥದಾಸರು. ಆ ಕಮಲನಾಭಾದಿ ಯತಿಗಳ ನೇಕಕ ನಮಿಸುವನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ. ನನಗೆ ಇಷ್ಟೊಂದು ಜ್ಞಾನ ಬರ್ಲಿಕ್ಕೆ ಕಾರಣ ಯಾರು? ದಾಸವರ್ಗರುದವರು. ಯಾರು? ಹರಿದಾಸರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು. ಆ ದಾಸರ ಸಹವಾಸದಿಂದ ನನಗೆ ಈ ಗ್ರಂಥವನ್ನ ಬರೆಯೋ ಶಕ್ತಿ ಬಂದಿದೆ. ಅದಕ್ಕೋಸ್ಕರವಾಗಿ ಆ ದಾಸವರ್ಗಕ್ಕೂ ನಾನು ನಮಸ್ಕಾರವನ್ನ ಮಾಡ್ತೇನೆ. ಎಷ್ಟು ನೋಡ್ರಿ ಭಕ್ತಿ! ಒಂದೇ ಒಂದು ಶ್ಲೋಕದಲ್ಲಿ ಇಡೀ ಎಲ್ಲ ಗುರು ಪರಂಪರೆಯನ್ನ ಅಂದ್ರೆ ಭಗವಂತನ ನಂತರ ರುದ್ರದೇವರ ತನಕ ಇಲ್ಲಿವರೆಗೂ ಸ್ತೋತ್ರ ಮಾಡಿದ್ದು, ಆ ಇಂದ್ರದೇವರಿಂದ ಪ್ರಾರಂಭ ಮಾಡಿಕೊಂಡು ದಾಸರವರೆಗೆ, ಹರಿದಾಸರವರೆಗೆ ಎಲ್ಲರನ್ನ ಸ್ತೋತ್ರ ಮಾಡಿದ್ದಾರೆ ಮಹಾನುಭಾವರು. ಅಂದ್ರೆ ಆ ಗುರು ಪರಂಪರೆಯನ್ನ ಎಷ್ಟು ಭಕ್ತಿಯಿಂದ ಸ್ಮರಣೆ ಮಾಡಿದ್ದಾರೆ ಜಗನ್ನಾಥದಾಸರು, ಪುರಂದರದಾಸರು, ವಿಜಯದಾಸರು, ಭಾಗಣ್ಣದಾಸರು, ಗೋಪಾಲದಾಸರು ಅಂತ ಕರೀತಾರೆ. ಆಗತಾದಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಪಚೇ. ಇವರಿಗೆ ಇಷ್ಟೊಂದು ಶಕ್ತಿ ಬರ್ಲಿಕ್ಕೆ ಸಾಧ್ಯ ಆಗಿದ್ದೇ ಭಾಗಣ್ಣದಾಸರಿಂದ. ಅದಕ್ಕೆ ಆ ಗುರು ಪರಂಪರೆಯನ್ನ ಏನದು ಗುರುಗಳ ಸ್ಮರಣೆಯನ್ನು ಎಷ್ಟು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದ್ರೆ, ನೀವು ಎಷ್ಟು ಓದ್ತೀರಿ ಅನ್ನೋದು ಮುಖ್ಯ ಅಲ್ಲಂತೆ, ಎಷ್ಟು ಗುರುಗಳ ಅನುಗ್ರಹವನ್ನ ಪಡೆದಿದ್ದೀರಿ. ಗುರುಪಾದ ರಜಕ್ಕಣಾಹ ಲೌಕಿಕ ಫಲಲಕ್ಷಣ ಮೃತದೋಹಿನಿ ಗುರು ಅನುಗ್ರಹ ರೂಪಾಂ ತಾಂ ಕಾಮಧೇನು ಉಪಾಸ್ಮಹೇ. ಕಾಮಧೇನು ಇದ್ದ ಹಾಗೆ ಗುರುಗಳು ಎಲ್ಲವನ್ನ ಕೊಡ್ತಾ ಇದ್ದಾರೆ. ಆ ಗುರು ಪರಂಪರೆಯನ್ನ ಗೌರವಿಸುವಂಥದ್ದು, ಭಕ್ತಿ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅದನ್ನೆಲ್ಲಿ ತಿಳಿಸಿದ್ರು? ಬಿಡದೆ ಆ ಎಲ್ಲ ಗುರು ಪರಂಪರೆಯನ್ನು ನಮಸ್ಕಾರ ಮಾಡ್ತಾ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೀನಿ ಅಂತಾರೆ ಜಗನ್ನಾಥದಾಸರು. ರಮಾಕಳತ್ರನ ದಾಸ ವರ್ಗಕ್ಕೆ ನಮಿಪೆ ನನಬರತ. ರಮಾ ಲಕ್ಷ್ಮೀದೇವಿಯ ಕಳತ್ರ ಅಂದ್ರೆ ಪತಿಯಾಗಿರುವಂತಹ ಭಗವಂತ ಏನಿದ್ದಾನಲ್ಲ, ಅವನ ಕುಟುಂಬದವರು ಇವರೆಲ್ಲ. ಆ ಕುಟುಂಬದವರಿಗೆ, ದಾಸ ವರ್ಗಕ್ಕೆ ನಾನು ನಮಿಪೆ ನನಬರತ. ಯಾವತ್ತೋ ಒಂದ್ ದಿವಸ ನಮಸ್ಕಾರ ಮಾಡೋದಲ್ಲ. ನಾ ಮೊನ್ನೆ ಹೇಳಿದ್ದೇನೆ, ನಿತ್ಯದಲ್ಲಿ ನಮಸ್ಕಾರ. ಹಬ್ಬ ಹುಣ್ಣಿಮೆ ಅಥವಾ ಬಹಳ ಏನಾದ್ರೂ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ನಮಸ್ಕಾರ ಮಾಡ್ತಾ ಇದ್ದೀನಿ, ನೀವು ಆಶೀರ್ವಾದ ಮಾಡ್ರಿ ಅಂತ ಹೇಳೋದಲ್ಲ. ನಿತ್ಯದಲ್ಲಿ ನಮಸ್ಕಾರವನ್ನ ಮಾಡಬೇಕು. ಅದನ್ನು ಇಲ್ಲಿ ತಿಳಿಸ್ತಾರೆ. ಆ ನಮಿಪೆ, ಎಲ್ಲರಿಗೂ ನಿತ್ಯದಲ್ಲಿ ನಾನು ನಮಸ್ಕಾರ ಮಾಡ್ತೀನಿ. ಅಂದ್ರೆ ನೀವು ಯಾವುದೇ ಕರ್ಮ ಮಾಡಬೇಕಾದ್ರೆ ದ್ವಾದಶ ನಮಸ್ಕಾರ ಅಂತ ಇದೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ನಮಸ್ಕಾರ ಮಾಡಿದ ಮೇಲೆ ನೀವು ಕರ್ಮ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಫಲನೇ ಬರೋದಿಲ್ಲ. ಅದನ್ನ ಜಗನ್ನಾಥದಾಸರು ಈ ಒಂದು ಪದ್ಯದಲ್ಲಿ ತಿಳಿಸಿದ್ರು. ಇನ್ನು ಕೊನೆ ಪದ್ಯದಲ್ಲಿ ಹೇಳ್ತಾರೆ, ಈ ಸಂಧಿಯ ಕೊನೆ ಪದ್ಯದಲ್ಲಿ, ಪರಿಮಳವು ಸುಮನದೊಳಗನನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತಿಹ ಜಗನ್ನಾಥ ವಿಠಲ ಕರುಣ ಪಡೆಯುವ ಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವು. ಪರಿಮಳವು, ಯಾವುದೇ ಒಂದು ಹೂ ತಗೊಳ್ಳಿ, ಯಾವ ಹೂ ತಗೊಂಡ್ರು, ಶಾಸ್ತ್ರಬದ್ಧವಾಗಿರುವಂತಹ ಯಾವುದೇ ಹೂವನ್ನ ತೆಗೆದುಕೊಂಡ್ರು ಅದರಲ್ಲಿ ಸುವಾಸನೆ ಅನ್ನೋದು ಗುಪ್ತವಾಗಿರ್ತದೆ. ಆದರೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕೆ? ಮೂಗಿ ಬಡಿತಾ ಇರ್ತದೆ, ನಮಗೆ ಗೊತ್ತಾಗುತ್ತೆ ಈ ಹೂವಿನಲ್ಲಿ ವಾಸನೆ ಇದೆ. ಹಾಗೆ ಅದರ ಜೊತೆಗೆ ಅರಣಿಯೊಳಗೆ ಇಪ್ಪಂತೆ, ಅರಣಿ ಅಂದ್ರೆ ಕಟ್ಟಿಯೊಳಗೆ ಅಗ್ನಿ ಇರುತ್ತೆ, ಹಚ್ಚಿದಾಗ ನಮಗ್ ಗೊತ್ತಾಗತ್ತೆ. ಆದ್ರೆ ಮೇಲ್ನೋಟಕ್ಕೆ ಕಟ್ಟಿಗೆ ಒಳಗೆ ಕಾಣಿಸೋದಿಲ್ಲ. ಹೂವಿನಲ್ಲಿ ಪರಿಮಳ ಹೇಗಿದೆನೋ ಹಾಗೆ ಅಗ್ನಿ ಕಟ್ಟಿಗೆ ಒಳಗೆ ಹೇಗಿದೆನೋ ಹಾಗೆ ಇಪ್ಪಂತೆ ದಾಮೋದರ ಭಗವಂತ, ಗುಣಪೂರ್ಣನಾಗಿರುವಂತಹ ಭಗವಂತ ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ. ಬ್ರಹ್ಮಾಣಿ ಬ್ರಹ್ಮರೂಪೋಸು,
ಶಿವರೂಪೇ ಶಿವನಲ್ಲಿ ಶಿವರೂಪದಿಂದ ಇದ್ದಾನೆ ಭಗವಂತ, ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ಇದ್ದಾನೆ, ಶಿವನಲ್ಲಿ ಶಿವರೂಪದಿಂದ ಇದ್ದಾನೆ ಅಂತ ಜಗನ್ನಾಥದಾಸರು ಆಚಾರ್ಯರ ಮಾತನ್ನೇ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ನಮಗೆ ತಿಳಿಸಿದ್ರು. ಹೇಗೆ ಅಂತ ಉದಾಹರಣೆ ಕೊಟ್ರು, ನಮ್ಮಂತಹ ಪಾಮರರಿಗೆ ಅರ್ಥ ಆಗ್ಲಿ ಅಂತ ಹೇಳಿ. ಸುವಾಸನೆ ಬೀರುವಂತಹ ಹೂವಿನಲ್ಲಿ ಸುವಾಸನೆ ಹೇಗಿದನೋ ಸುಮನದೊಳಗೆ, ಅನಲನು ಅಗ್ನಿ ಹೇಗೆ ಕಟ್ಟಿಗೆ ಒಳಗಿದ್ದಾನೋ ಆ ರೀತಿಯಾಗಿ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ. ಬ್ರಹ್ಮದೇವರನ್ನು ಯಾಕೆ ಉದಾಹರಣೆ ಕೊಟ್ರು ಅಂದ್ರೆ, ಜೀವೋತ್ತಮರಾಗಿರುವಂಥವ್ರು ಬ್ರಹ್ಮದೇವರು. ಬ್ರಹ್ಮದೇವರಲ್ಲಿ ಭಗವಂತ ವಿಶೇಷ ಸನ್ನಿಧಾನದಿಂದ ಇದ್ದಾನೆ, ಅದನ್ನಿಲ್ಲಿ ತಿಳಿಸ್ತಾರೆ. ತೋರಿ ತೋರದಲೆ ಹೂವಲ್ಲಿ ವಾಸನೆ ಇದೆ ಆದ್ರೆ ಕಾಣೋದಿಲ್ಲ, ಹಂಗಂತ ಹೇಳಿ ಇಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ ನಮಗೆ ವಾಸನೆ ಬರ್ತಾ ಇರೋದು ಕಾಣಿಸ್ತಾ ಇರ್ತದೆ, ಗೊತ್ತಾಗತ್ತೆ. ಹಾಗೆ ಪುಷ್ಪ ಅನ್ನುವಂತಹ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲವೂ ಸೇರಿದಾಗ ಹೇಗೆ ಪರಿಮಳ ಒಳ್ಳೆ ಸುವಾಸನೆ ಬರ್ತದೋ ಹಾಗೆ ಜಗನ್ನಾಥ ವಿಠಲನ ಕರುಣ ಪಡೆಯುವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಒಂದೇ ಮಾತಿನಲ್ಲಿ ಹೇಳಿಬಿಟ್ರು ಜಗನ್ನಾಥದಾಸರು. ಈ ಪದ್ಯದ ಕೊನೆಯ ಭಾಗದಲ್ಲಿ ಹೇಳ್ತಾರೆ, ಈ ರೀತಿಯಾಗಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿ ಪರ್ಯಂತರವಾಗಿ ಎಲ್ಲರಲ್ಲಿ ಭಗವಂತ ಇದ್ದಾನೆ, ಎಲ್ಲ ಕೆಲಸವನ್ನ ಭಗವಂತ ಮಾಡಿಸ್ತಾನೆ ಅಂತ ಯಾರು ತಿಳಿದು ಭಗವಂತನನ್ನ ಆರಾಧನೆ ಮಾಡುತ್ತಾರೋ, ಎಲ್ಲ ದೇವತೆಗಳನ್ನ ಆರಾಧನೆ ಮಾಡುತ್ತಾರೋ ಭಕ್ತಿಯಿಂದ, ಅಂದ್ರೆ ಪರಿವಾರ ತಯಾಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅನ್ನುವಂತಹ ಭಾವನೆಯಿಂದ ಯಾರು ಚಿಂತನೆ ಮಾಡ್ತಾರೋ ಅಂತಹ ಮುಮುಕ್ಷು ಜೀವರು ಅಂತ ಯಾರಿದ್ದಾರೋ ಅವರೆಲ್ಲರೂ ಅಂತಹ ಭಾಗವತರನ್ನ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಅಂದ್ರೆ ಗುರು ಸೇವೆಯನ್ನ ಮಾಡುವಂಥದ್ದು, ಶಾಸ್ತ್ರಾಭ್ಯಾಸವನ್ನ ನಿತ್ಯ ನಿರಂತರವಾಗಿ ಮಾಡುವಂತಹ, ಹರಿವಾಯು ಗುರುಗಳಲ್ಲಿ ವಿಶೇಷ ಭಕ್ತಿಯನ್ನ ಮಾಡುವಂತಹ ಎಲ್ಲ ಜ್ಞಾನಿಗಳನ್ನ ಪ್ರತಿದಿನವೂ ಕೊಂಡಾಡುವುದು. ತದ್ಭಕ್ತ ದ್ವೇಷಗೇವತ ಅಂತಾರೆ ಶ್ರೀಮದಾಚಾರ್ಯರು. ಭಗವಂತನಲ್ಲಿ ಭಕ್ತಿ ಮಾಡೋದು ಎಷ್ಟು ಮುಖ್ಯವೋ ಅವನ ಭಕ್ತರಲ್ಲಿ ಭಕ್ತಿಯನ್ನ ಮಾಡೋದು ಅಷ್ಟೇ ಮುಖ್ಯ. ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ ಇವತ್ತು. ತದ್ಭಕ್ತ ದ್ವೇಷಗೇವತ, ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದು ಸರ್ವತಾ ಆಗಬಾರದು. ಭಗವಂತನಲ್ಲಿ ಭಕ್ತಿ ಹೇಗೆ ಮಾಡ್ತೀರೋ ಹಾಗೆ ಭಗವದ್ ಭಕ್ತರಲ್ಲೂ ನಾವು ಭಕ್ತಿ ಮಾಡೋದನ್ನ ಕಲ್ತುಕೊಳ್ಬೇಕು. ಯಾಕೆ? ಭಗವಂತನ ಸನ್ನಿಧಾನ ಅವರಲ್ಲಿದೆ. ಅದನ್ನಿಲ್ಲಿ ಹೇಳ್ತಾರೆ, ಪರಮ ಭಾಗವತರನು, ಅಂತಹ ಪರಮ ಭಾಗವತರನ್ನ ಕೊಂಡಾಡುವುದು ಪ್ರತಿದಿನವೂ. ಯಾವತ್ತೋ ಒಂದ್ ದಿವಸ ಅಲ್ಲ, ನಿತ್ಯ ನಿರಂತರವಾಗಿ ಆ ಜ್ಞಾನಿಗಳ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡಿದಾಗ ಜಗನ್ನಾಥ ವಿಠಲ, ಭಗವಂತ ಜಗನ್ನಾಥ ವಿಠಲ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ಮೊದಲನೇ ಸಂಧಿಯ ಒಂದು ಭಾವಾರ್ಥವನ್ನ, ಸರಳವಾದ ತಾತ್ಪರ್ಯವನ್ನು ತಿಳಿಸಿದ್ದಾರೆ ವ್ಯಾಖ್ಯಾನಕಾರರು.